ಇತ್ತೀಚೆಗಷ್ಟೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಬಂದಿದ್ದು ರಾಜ್ಯದಲ್ಲಿ ಅಷ್ಟೇನು ಹೆಚ್ಚಿನ ಮಟ್ಟದ ಫಲಿತಾಂಶ ಈ ಬಾರಿ ದಾಖಲಾಗಿಲ್ಲ. ಆದರೆ ಇತ್ತೀಚೆಗೆ ಬಂದಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಗದಗ ಜಿಲ್ಲೆಯ ಶಾಲೆಯೊಂದು 100ಕ್ಕೆ 100 ಫಲಿತಾಂಶವನ್ನ ನೀಡಿ ಹೆಸರನ್ನ ಮಾಡಿರುವಂತದ್ದು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಶಾಲೆಯೊಂದರ ಫಲಿತಾಂಶದಂತೆ ನಮ್ಮ ಗದಗ ಜಿಲ್ಲೆಯ ರಾಂಪುರ ಶಾಲೆಯ ಫಲಿತಾಂಶ ಸಹ ಬಂದಿದೆ ಎಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಂ.ಎ. ರೆಡ್ಡರ್ ಅವರು ಹೇಳಿದರು. ಹೌದು, ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ರಾಂಪುರ ವರ್ಗ ಶಿಕ್ಷಕರ ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದು ಮಾದರಿಯಾಗಿದೆ. ಫಲಿತಾಂಶ ಪಡೆದ ಮತ್ತು ನೀಡಿದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಎಂ.ಎ. ರೆಡ್ಡರ್ ಉಪನಿರ್ದೇಶಕರು ಗದಗ ಹಾಗೂ ಮಾನ್ಯ ಆರ್.ಎಸ್. ಉರುಳಿ ಬಿಇಒ ರೋಣ, ಶ್ರೀ ಎಂ.ಎ. ಫಣಿಬಂಧ ಕ್ಷೇತ್ರ ಸಮನ್ವಯಾಧಿಕಾರಿಗಳು ರೋಣ ಮತ್ತು ಶ್ರೀಮತಿ ಎಸ್.ಎಚ್. ಬಂಡಿವಡ್ಡರ್ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶ್ರೀಮತಿ ಆರ್.ಡಿ. ಹಿರೇಹಾಳ್ ಪ್ರಧಾನ ಗುರುಗಳು, ಶ್ರೀ ಶಿವರಾಜೇಗೌಡ ಗೌಡ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಯಮುನೂರ್ ಗೌಡ್ರ ಎಸ್ಡಿಎಂಸಿ ಅಧ್ಯಕ್ಷರು, ಶಿವಪ್ಪ ವಾಲಿಕಾರ್ ಎಸ್ಡಿಎಂಸಿ ಸದಸ್ಯರು, ದುರ್ಗಪ್ಪ ಅಬ್ಬಿಗೇರಿ ಹಾಗೂ ಎಸ್ಡಿಎಂಸಿ ಹಲವು ಸದಸ್ಯರು ಮತ್ತು ಶ್ರೀ ಕೆಜಿ ಸಂಕಟಿ ಎಂಬ ನಿವೃತ್ತ ಶಿಕ್ಷಕರು, ಮರಿಯಪ್ಪ ಸಣ್ಣಕ್ಕಿ, ಕೆಎಚ್ ಹಡಪದ್, ಈಶ್ವರಪ್ಪ ಅಂಗಡಿ, ಕೃಷ್ಣಾಜಿರಾವ್ ಹೊನಗುಂಡಿ, ಮಹಬೂಬ್ ಸಾಬ್ ಮ್ಯಾಗೇರಿ, ಶರಣಪ್ಪ ಹಡಪದ್, ಬಸವಲಿಂಗಪ್ಪ ಹಡಪದ್, ಶರಣಪ್ಪ ಬಬ್ಲಿ ಹಾಗೂ ಅಂಬಿಕಾ ಗೋರ್ಪಡೆ, ರೇಡಿಕಾ ಹಾಳ್ಕೇರಿ ಸೇರಿದಂತೆ ಕಾದರ್ಬಿ ಹಿರೇಮನಿ ಹಾಗೂ ಫಾತಿಮಾ ಉಲ್ಲೂರ್ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಿಬ್ಬಂದಿ ವರ್ಗದ ರಾಂಪುರದ ಎಲ್ಲ ಶಿಕ್ಷಕರು ಉಪಸ್ಥಿತರಿದ್ದರು. ಈ ನೂತನ ವರ್ಷಕ್ಕೆ ನಾವು ಸ್ವಾಗತ ಹೆಂಗ್ ಕೊಡುತ್ತೇವೆ ಅಂದ್ರೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ಸರಳ ಸಜ್ಜನಿಕೆ ಜೀವಿ ನಾನು ಬಹಳಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಕಾಯ್ದೆ ಮಾಡಿದೆ. ಸ್ವಲ್ಪ ಅಧಿಕಾರಿಗಳು ಇವತ್ತು ತಮ್ಮ ಸರ್ಕಾರಿ ಜೀಪ್ನಲ್ಲಿ ಬರ್ತಾರೆ ಆಲ್ಮೋಸ್ಟ್. ಆದ್ರೆ ಸಾಹೇಬ್ರು ಇವತ್ತು ಜನಸಾಮಾನ್ಯರಂತೆ ನಮ್ಮ ಶಾಲೆ ನೋಡ್ಬೇಕು, ಶಾಲೆ ಬಿದ್ದಾಗ ನಾವು ಭೇಟಿ ನೀಡಬೇಕು ಅಂದ್ರೆ ಬಸ್ ಮೇಲೆ ಬಂದು ಇವತ್ತು ಕಾರ್ಯಕ್ರಮ ಯಾಕಂದ್ರೆ ಶೈಕ್ಷಣಿಕವಾಗಿರ್ತಕ್ಕಂಥ ಒತ್ತಡಕ್ಕೆ ಬಹಳ ಒತ್ತು ಕೊಡ್ತಾರೆ, ಉಳಿದ ಚಟುವಟಿಕೆಗಳಿಗೆ ಕಡಿಮೆ. ಹಾಗಾಗಿ ನಮ್ಮ ಎಸ್ಎಸ್ಎಲ್ಸಿ ಫಲಿತಾಂಶ ಒಂದು ಕೊಪ್ಪಳ ಜಿಲ್ಲೆಯ ಡಿಡಿಪಿ ಅಂತ ನಮ್ಮ ಜಿಲ್ಲೆಯ ಡಿಡಿಪಿ ಆಗಿ ಬಂದಾಗ ಒಂದು ಪಣ ತೊಟ್ಟರು. ಈ ವರ್ಷ ಏನಾದರೂ ಕೂಡ ನಮ್ಮ ಗದಗ ಜಿಲ್ಲೆಯ ಫಲಿತಾಂಶವನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ, ಹಾಗಾಗಿ ಅವರು ಹೇಳಿದಂತೆ ಅವರು ನಾವೆಲ್ಲ ಶಿಕ್ಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ನಾನೊಬ್ಬ ಸಂಘಟಕ ಅಧ್ಯಕ್ಷರಾದರೂ ಕೂಡ ಅನೇಕ ಬೇರೆ ಸಭೆಗಳಲ್ಲಿ ನಮ್ಮೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ಸಲ ನಾವು ಬೆಳಗಿನ ವಿಶೇಷ ತರಗತಿಗಳನ್ನು ಮಾಡ್ತೀವಿ, ಹೇಳ್ತಾನೆ ಇರ್ತೇವೆ, ಎಂಥದ್ದು ವಿಶೇಷ ತರಗತಿಯನ್ನು ಮಾಡ್ತೀವಿ. ನಮ್ಮ ಶಿಕ್ಷಕರ ಬಿಡುಗಡೆ ಕಾರ್ಯಕ್ರಮ ಇದ್ದರೂ ಕೂಡ ನೀವು ನಮ್ಗ ಮತ್ತೆ ಶನಿವಾರ ಅಂದಾಗ ಇಲ್ಲ, ಮೊದಲೇ ನೀವು ವಿಶ್ವಾಸ ತೆಗೆದುಕೊಂಡು ನಾವು ಮುಂದಾಗ್ತೀನಿ ಅಂತಕ್ಕಂಥದ್ದು ಹೇಳಿ ನಮ್ಮ ಜಿಲ್ಲೆಯ ಒಂದು ಫಲಿತಾಂಶವನ್ನು ಈ ವರ್ಷ ಎಷ್ಟನೇ ಸ್ಥಾನಕ್ಕೆ ಹೋಗಿದೆ? ನಮ್ಮ ಜಿಲ್ಲೆ ಎಷ್ಟನೇ ಸ್ಥಾನಕ್ಕೆ ಪೇಪರ್ ಓದಿರಲಿಲ್ಲ? ಗದಗ ಜಿಲ್ಲೆ 15ನೇ ಸ್ಥಾನಕ್ಕೆ ಬಂದಿರೋ. ಹಾಗಾಗಿ ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನಮಗೆ ಅಗತ್ಯ ಕಾರ್ಯಕ್ರಮಗಳನ್ನು ರೂಪರೇಷೆ ಮಾಡಿದರೆ ಆ ಕ್ರಮ ತಕ್ಕಂತೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಶಾಲೆಯಲ್ಲಿ ಜಾರಿಗೆ ತಂಬಂದಿರ್ತಕ್ಕಂಥ ನಮ್ಮ ಶಿಕ್ಷಕರು ಕೂಡ, ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಅನೇಕ ರೇಡಿಯೋ ಫೋನ್ ಕಾರ್ಯಕ್ರಮ ಮಾಡಿದ್ರು, ರೇಡಿಯೋ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ವೈಯಕ್ತಿಕ ಬದುಕನ್ನು ಮುಡುಪಾಗಿತ್ತು. ಅದರ ಜೊತೆ ಕೆಲಸ ಮಾಡಿ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಪಡಿಸಿದ್ರು. ಅದ್ರಾಗ ನಮ್ಮ ಉಳಿದ ಸಾಹೇಬರು ಕೂಡ ಹೆಂಗಿದ್ರಪ್ಪ ಅಂದ್ರೆ ಅವರು ನೋಡಿದಂತೆ ಕೂಡ ನಮ್ಮ ತಾಲೂಕಿನ ಒಂದು ಫಲಿತಾಂಶ ಇಡೀ ಜಿಲ್ಲೆಗೆ ಪ್ರಥಮ ಬರುತ್ತೆ. ಅವರು ಕೂಡ ನಮ್ಮೆಲ್ಲ ಎಲ್ಲಾ ಎಲ್ಲ ಅಧಿಕಾರಿಗಳು ಫಲಿತಾಂಶಕ್ಕಾಗಿ ಪಟ್ಟಿರ್ತಕ್ಕಂಥ ಪರಿಶ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಮತ್ತೊಮ್ಮೆ ತಮ್ಮ ಸಾಹೇಬರಿಗೆ ತುಂಬ ಧನ್ಯವಾದಗಳು. ಮುಂದಿನ ಉದ್ದೇಶ ಇಷ್ಟೇ, ನಮ್ಮ ಶಾಲೆ ಅಳವಿತ್ತು ಏನಾಗಿರುತ್ತೆ ಸರ್, ನಾವೆಲ್ಲ ವರ್ಷ ಪ್ರತಿ ಒಂದೆರಡು ಹುಡುಗರು ಮಾತ್ರ ನೋಡ್ತಿದ್ರು. ಆದ್ರೆ ಈ ವರ್ಷ 32 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು, ಜೊತೆಗೆ ಸುಮಾರು 85 ವಿದ್ಯಾರ್ಥಿಗಳು ಸಂಖ್ಯೆ ಬಂತು. ಹಾಗಾಗಿ 89 ಹಾಗಾಗಿ ಒಳ್ಳೆಯ ಫಲಿತಾಂಶ ಬಂದಿದೆ ಸಾಹೇಬ. ನಮ್ದೊಂದು ಕೊರಗೆ ಏನಿದೆ ಅಂದ್ರೆ ನಮ್ಮ ಕುಟುಂಬದ ಜನ ಸಾಲದ ಐತೆ, ಅದು ಮನಸ್ಸು ಬಹಳ ದೊಡ್ಡದೈತೆ. ಹಾಗಾಗಿ ದಯವಿಟ್ಟು ಬಂದು
ನಮ್ಮ ಊರಿನ ಪಾಲಕರು ಬಹಳಷ್ಟು ಮನಸ್ಸು ಮಾಡಿದ್ದಾರೆ. ಇನ್ನೊಂದು ತಾವು ಅವರ ಮನಸ್ಸು ಮಾಡಿ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ತಾವು ನೀಡಿದರೆ ತಾವು ಬರೆಯಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಂಡಾಗ ಬಹಳ ಕೆಲಸದ ಒತ್ತಡ ಇರ್ತೇವೆ. ಇವತ್ತು ಡಿಸಿ ಮೇಡಮ್ ಅವರ ಮೀಟಿಂಗ್ ಮುಗಿಸ್ಕೊಂಡಾಗ CSR ಮೀಟಿಂಗ್ ಇರ್ತದೆ, ಇನ್ನೂ ಕೂಡ ಮುಗಿಸ್ಕೊಂಡ್ರೆ ಮತ್ತೊಂದು ಒಂದು ಮೀಟಿಂಗ್ ಐತಿ. ಹಾಗಾಗಿ ಮೀಟಿಂಗ್ ನಡುವೆ ಕೂಡ ಸಹಭಾಗಿಸಿದ್ದಾರೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾದರೆ ನಾವು ಕಾಯ ವಾಚ ಮನಸ್ಸಿನಿಂದ ನಮ್ಮ ಶಾಲೆಗೆ ಇರ್ತಕ್ಕಂಥ ನಮ್ಮ ಪ್ರಧಾನ ಗುರುವಾರಿಯ ಒಂದು ಸಮ್ಮುಖದಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ದುಡಿತಾ ಇದ್ದೀವಿ ಸರ್. ತಾವೇನಾದ್ರೂ ನಮ್ಮ ವೈಯಕ್ತಿಕವಾಗಿ ನನ್ನ ಮನೆಯ ನೆರಳನ್ನು ಬಿಡ್ತಾ ಇಲ್ಲ, ನಮ್ಮ ಶಾಲೆಯ ನೆರಳು ನಮ್ಮ ಜಾಗವನ್ನು ಬಿಡದೆ ಅಂತ ದಯವಿಟ್ಟು ಆಗಮಿಸಿ ನಮ್ಮ ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಸರ್ವರಿಗೆ ವಂದಿಸಿ ನನ್ನ ಮಾತನ್ನು